I'm dreaming in dreams bigger than me, taking my time, giving to me. Hi everyone, good morning. Welcome back to our ಚಾನಲ್ಸ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಡೇ ಸ್ಟಾರ್ಟ್ ಆಗೋದು ಲೇಟಾಗೇ ಇರುತ್ತೆ. ಸೊ ಇನ್ನೂ ಮಲ್ಕೊಂಡಿದ್ದಾರೆ ಧೃತಿ ಮತ್ತು ಭರತ್. ಸೊ ನಾನು ಸ್ವಲ್ಪ ಎದ್ದು ಅವಳ ಏಳೋಷ್ಟೊತ್ತಿಗೆ ಹಾಲೆಲ್ಲ ಕಾಯಿಸಿ ಎಲ್ಲ ರೆಡಿ ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ವೀಕೆಂಡ್ ಅಂತಂದರೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಡುಗೆ ತಿಂಡಿ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಆದರೆ ಕೆಲವೊಂದು ಸತಿ ಆಚೆ ಹೋಗ್ತೀವಿ, ಕೆಲವೊಂದು ಸತಿ ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಸೊ ನಾನು ಹಾಲೆಲ್ಲ ಕಾಯಿಸೋತ್ತಿಗೆ ಧೃತಿ ಕೂಡ ಎದ್ದು ಅದು ಇದು ನನಗೆ ಎದ್ದಿದ್ರೆ ಅವಳು ಅದು ಇದು ಮಾತಾಡ್ತಿರ್ತಾಳೆ, ಅದು ಇದು ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ನಿಧಾನ ಕೂತ್ಕೊಂಡ್ಯಾ? ಅವಳಿಗೆ ಹಾಲು ಕೊಟ್ಟ ಮೇಲೆ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಬೇಕಿತ್ತು. ರಾತ್ರಿ ಎಲ್ಲ ಹಾಗಂಗೆ ಬಿಸಾಕೋಗ್ಬಿಟ್ಟಿಲ್ಲ ಅವಳ ಟಾಯ್ಸ್ ಎಲ್ಲ. ಪ್ರತಿದಿನ ಇದು ಕ್ಲೀನಿಂಗ್ ಇದ್ದೇ ಇರುತ್ತೆ. ಕೆಲವೊಂದು ದಿನ ನನಗೆ ಆದಾಗ ರಾತ್ರಿಯೇ ಕ್ಲೀನ್ ಮಾಡಿಬಿಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಹಾಕಬೇಕಿತ್ತು. ಹಾಗಾಗಿ ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಹಿಂದೆ ಮುಂದೆ ಬಂದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಅವಳು ಕೂಡ ಅದನ್ನು ಹೆಲ್ಪ್ ಮಾಡೋದಕ್ಕೆ ಬರ್ತಾಳೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವಳು ನನ್ನ ಜೊತೆ ಇದ್ದಾಳೆ ಅಂತ ಅಂದರೆ ನನಗೆ ಕೆಲಸ ಆಗೋಕ್ಕಿಂತ ಕೆಲಸ ಡಬಲ್ ಆಗೋದೇ ಜಾಸ್ತಿ. ಯಾಕಂದರೆ ಎಕ್ಸ್ಟ್ರಾ ನಾನು ಅಲ್ಲಿರ್ತೀನಿ ಇಲ್ಲಿರ್ತೀನಿ ಅಂತ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡೋದನ್ನು ಮಾಡ್ತಾಳೆ. ನನಗೆ ಒಂದೊಂದು ಸತಿ ಅವಳು ಹೆಲ್ಪ್ ಮಾಡಿದಾಗ ಖುಷಿ ಆಗುತ್ತೆ, ಬಟ್ ಅವಳು ಎಕ್ಸ್ಟ್ರಾ ಕೆಲಸ ಮಾಡಿದಾಗ ಒಂಥರ ಬೇಜಾರಾಗುತ್ತೆ. ಸೊ ಆ ಟೈಮಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಒಂದೊಂದು ಸತಿ ಸೈಲೆಂಟ್ ಆಗ್ತೀನಿ, ಒಂದು ಸತಿ ರೇಗೆ ಬಿಟ್ಟಿರ್ತೀನಿ ನಾನು. ನೀವೆಲ್ಲ ಏನು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ತಲೆಗೆ ಸ್ನಾನ ಮಾಡಬೇಕಿತ್ತು, ಹಾಗಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹಾಗೆ ಧೃತಿ ಮತ್ತು ಭರತ್ಗೂ ಅಪ್ಲೈ ಮಾಡಬೇಕು. ಸೊ ಇದು ನಾನು ಮನೇಲೇ ಮಾಡ್ಕೊಂಡಿರೋದು ಹೋಮ್ ಮೇಡು. ಸೊ ಇದಕ್ಕೆ ಏನಾದರೂ ನಿಮಗೆ ಇದು ಹೇಗೆ ಮಾಡೋದು ಆಯಿಲ್ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಒಂದು ಬ್ಲಾಗಲ್ಲಿ ನೋಡಿ ಕೂಡ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡೋದು ಅಂತ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಮತ್ತು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ರೋಸ್ಮೇರಿ ಸೊಪ್ಪು ಮತ್ತು ಮೆಂತ್ಯ, ಕರ್ಬೇವಿನ ಸೊಪ್ಪು ಮತ್ತು ಇದು ದಾಸವಾಳದ ಎಲೆ. ಸೊ ಇದೆಲ್ಲದನ್ನು ಹಾಕಿ ಮಾಡಿರೋದು. ಇದು ಹಚ್ಕೊಂಡ ಮೇಲಿಂದ ಸ್ವಲ್ಪ ಕೂದಲು ಚೆನ್ನಾಗಿ ಆಗ್ತಿದೆ. ಸೊ ಅಷ್ಟೊಂದು ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಅವೆಲ್ಲ ಕಮ್ಮಿ ಆಗ್ತಿದೆ. ಸೊ ಹಾಗೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಆಯಿಲ್ ಅಪ್ಲೈ ಮಾಡಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಈಗ ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಕೊಳ್ಳೋದು. Coloring it how I want it to be, won't stop till ಜೊತೆಗೆ ಈ ಥರ ವಾರಕ್ಕೊಂದು ಎಣ್ಣೆ ಸ್ನಾನ ಮಾಡಿಸ್ತೀನಿ. ಯಾಕಂದರೆ ತುಂಬಾ ಆಟ ಆಡ್ತಾಳೆ ಇವಾಗ. ಸೊ ಹಾಗಾಗಿ ಅವಳ ಹೇರ್ಸಿಗೆ, ಬಾಡಿಗೆ ಎಲ್ಲದನ್ನು ಅಪ್ಲೈ ಮಾಡಿ ವಾರಕ್ಕೊಂದಿನ ಈ ರೀತಿ ಹಚ್ಚಿ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಮುಂಚೆ ಎಲ್ಲ ದಿನ ದಿನ ಮಾಡಿಸ್ತಿದ್ದೆ. ಇವಾಗ ಸ್ಕೂಲಿಗೆ ಹೋಗ್ತಾಳೆ, ಸೊ ಹಾಗಾಗಿ ಮಾಡ್ಸೋಕ್ಕಾಗಲ್ಲ. ವೀಕೆಂಡ್ ಟೈಮಲ್ಲೇ ಫ್ರೀ ಆಗಿರ್ತೀವಿ ಅಲ್ವಾ, ಸೊ ಹಾಗಾಗಿ ಅವಾಗಲೇ ಮಾಡಿಸ್ತೀನಿ. ಶಾರ್ಕೆ ಹೋಗ್ಬಿಡ್ತಾ? ಎಲ್ಲಿಗೆ ಹೋಗ್ಬಿಟ್ಟು ಶಾರ್ಕು? ಹೌದಾ? ಆಮೇಲೆ
ತಿನ್ಬಿಟ್ಟು ಬರೀ ಶಾರ್ಕ್ನ ಬರೀ ಮೀನನ್ನ ತಿನ್ನುತ್ತಾ ಇಲ್ಲ ಮನುಷ್ಯನೂ ತಿನ್ಬಿಡುತ್ತಾ ಅದು ಶಾರ್ಕು? ವೆಲ್ಕಮ್ ಬ್ಯಾಕ್. ಇವತ್ತು ಭಾನುವಾರ, ಹಾಗೆ ಇವತ್ತು ಫಾದರ್ಸ್ ಡೇ, ಯೋಗಾ ಡೇ, ಸೊ ಎಲ್ಲ ಇದೆ. ಸೊ ಪ್ರತಿಯೊಂದು ಬ್ಯೂಟಿಫುಲ್ ಆ್ಯಂಡ್ ಇನ್ಸ್ಪಿರೇಷನ್ ಫಾದರ್ಸ್ಗೆ ಹ್ಯಾಪಿ ಫಾದರ್ಸ್ ಡೇ. ಸೊ ಅವ್ರ ಸ್ಯಾಕ್ರಿಫೈಸಸ್ನ ನಾವು ಹೇಳೋಕ್ಕೆ ಆಗೋದಿಲ್ಲ. ಸೊ ಅವ್ರು ನಮಗೆ ಐ ಲವ್ ಯು ಅಂತ ಹೇಳ್ದಲೇ ಇರ್ಬೋದು, ಮತ್ತು ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನಮ್ಮನ್ನ ಇಷ್ಟಪಡ್ತಿದ್ದೀನಿ, ಕೇರ್ ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸುತ್ತೆ. ಸೊ ನಾವು ಒಬ್ರನ್ನ ಇಷ್ಟಪಡ್ತಿದ್ದೀವಿ ಅಂತ ಅಂದರೆ ಅವ್ರಿಗೆ ಮೇಲೆ ಪ್ರೀತಿ ಇದೆ ಅಂದ ತಕ್ಷಣ ಅದನ್ನು ಎಕ್ಸ್ಪ್ರೆಸ್ ಮಾಡಲೇಬೇಕು ಅಂತ ಎಲ್ಲ. ಕೆಲವೊಬ್ಬರದ್ದು ಬೇರೆ ಬೇರೆ ರೀತಿಯಾದ ಎಕ್ಸ್ಪ್ರೆಸಿವ್ ಇರುತ್ತೆ. ಸೊ ಅದನ್ನು ನಾವು ತಿಳ್ಕೊಬೇಕು ಅಷ್ಟೇ. ಸೊ ಅದು ನಮಗೆ ಇವಾಗ ಗೊತ್ತಾಗ್ತದೆ. ಸೊ ಯಾಕಂದರೆ ನಾವು ಪೇರೆಂಟ್ಸ್ ಆದಮೇಲೆ ಅವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾನಂತೂ ಯಾವಾಗಲೂ ನಮ್ಮ ಅಪ್ಪನ ಮಾಡ್ತಿದ್ದೆ. ಈಗಲೂ ಕೂಡ ಫೋನ್ ಮಾಡಬೇಕಾದ್ರೆ ಫೋನ್ ಮಾಡಿದಾಗ ಫಸ್ಟ್ ನನ್ನ ಅಪ್ಪ ಇದ್ದಾರಾ ಅಂತಲೇ ಫಸ್ಟ್ ಕೇಳೋದು. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ. ಅಪ್ಪ ಅಂದರೆ ತುಂಬ ಇಷ್ಟ. ಸೊ ಧೃತಿನೂ ಕೂಡ ಅದೇ ರೀತಿ ಮಾಡ್ತಾಳೆ. ಅವರು ಆಫೀಸಿಂದ ಬರೋ ತನಕ ಅವಳು ಮಲ್ಕೊಳ್ಳೋದೇ ಇಲ್ಲ. ಸೊ ಅಪ್ಪ ಬಂದಮೇಲೆ ಮಲ್ಕೋತೀನಿ ಅಂತಾಳೆ. ಸೊ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಅಷ್ಟೊಂದು ಇಷ್ಟ ಇರುತ್ತಲ್ವ. ಸೊ ಏನೋ ಒಂಥರ ಖುಷಿ, ಮತ್ತು ಅವ್ರ ಜೊತೆ ಇದ್ದೀನಿ ಅಂದರೆ ಏನೋ ಒಂಥರ ಧೈರ್ಯ, ಏನೋ ಅದು ಫೀಲಿಂಗೇ ಬೇರೆ ರೀತಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಫಾದರ್ಸ್ ಡೇ ಅಲ್ವಾ, ಅವ್ರ ಅಪ್ಪಗೆ ಸುಮಾರು ಸರ್ಪ್ರೈಸಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಸರ್ಪ್ರೈಸಿಂಗ್ ಅವ್ರ ಅಪ್ಪಗೆ ಕೊಡ್ತಾರೆ ಅಂತ. ಸೊ ಬನ್ನಿ, ಇವಾಗ ಹೇಳ್ತಿದ್ದೀವಿ. ಟೀ, ಕಾಫಿ ಮತ್ತು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಬನ್ನಿ ನಾನು. Into a masterpiece, coloring it how I want it to be. ಸೊ ಇವತ್ತೆಲ್ಲರೂ ಆಚೆ ಹೋಗೋಣ ಅಂತ ಅನಿಸ್ತು. ಹಾಗೆ ತುಂಬ ದಿನ ಆಗಿತ್ತು ರಾಗೇಗೌಡ ಟೆಂಪಲ್ಗೆ ಹೋಗಿ, ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಯಾಕೆ ಜಾಸ್ತಿ ನಾನು ಟೆಂಪಲ್ಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ನಂಗೆ ತುಂಬಾ ಖುಷಿ ಸಿಗುತ್ತೆ ಟೆಂಪಲಲ್ಲಿ. ಅಲ್ಲಿ ಇರುವಂಥ ವೈಬ್ರೇಷನ್ನ ಎಂಜಾಯ್ ಮಾಡೋದು ನನಗೆ ತುಂಬ ಇಷ್ಟ. ಸೊ ಇದು ಸ್ವಲ್ಪ ಪ್ರಕೃತಿ ಜೊತೆ ಒಟ್ಟಿಗೆ ಇರೋದ್ರಿಂದ ನನಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲಿ ಬಂದಿದ್ದೀರಾ? ವಿನಿಯಾ ಕೆಫೆ. ಏನು ಮಾಡಕ್ಕೆ ಬಂದಿದ್ದೀರಾ? ಏನು ತಿನ್ನಕ್ಕೆ? ಓ ಸ್ವೀಟ್ ಹಸಿ ಕೊಡ್ತೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಆಚೆ ಹೋಗಿದ್ವಿ. ಸೊ ನಾವು JP ನಗರ ಇದ್ದಾಗ ಇದಿಲ್ಲೇ ಜಾಸ್ತಿ ಬರ್ತಾಯಿದ್ವಿ. ಸೊ ಹಾಗಾಗಿ ತುಂಬ ವರ್ಷಗಳೇ ಆಗೋಗಿತ್ತು ಇಲ್ಲಿ ಬಂದು. ಹಾಗಾಗಿ ಇಲ್ಲಿ ಬಂದು ಇವತ್ತು ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ. ಸೊ ಸೂಪು ಮತ್ತು ಜೊತೆಗೆ ಇಡ್ಲಿ ಕೂಡ ತೊಗೊಂಡಿದ್ವಿ. ಅವಳು ಆಚೆ ಬಂದರೆ ಜಾಸ್ತಿ ಇಡ್ಲಿನೇ ಪ್ರಿಫರ್ ಮಾಡೋದು. ಅದು ಬಿಟ್ಟರೆ ಟೊಮೆಟೊ ಸೂಪ್ ಕುಡಿತಾಳೆ. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ತಿನ್ನೋದಿಲ್ಲ. ಸೊ ಹೀಗೆ ನಾವು 2 ದಿನ ವೀಕೆಂಡು ಎಂಜಾಯ್ ಮಾಡಿದ್ದು. ಸೊ ನೀವೆಲ್ಲ ವೀಕೆಂಡಲ್ಲಿ ಏನೇನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.